ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೇನಂದರೆ ಇವತ್ತು ಸ್ವಲ್ಪ ಮಸಾಲೆ ದೋಸೆ ಥರ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಮತ್ತು ಸುಜಯ್ ಈಗ ನೋಡಿ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದಾನೆ. ಮತ್ತು ಇವತ್ತು ಒಂದು ಸ್ವಲ್ಪ ನಮ್ಗಡೆ ಹೊರಗಡೆ ಹೋಗೋದಿತ್ತು. ಎಲ್ಲಿ ಹೋಗ್ತೀನಿ ಏನು ಹೇಳೋದನ್ನೆಲ್ಲ ಇವತ್ತಿನ ಬ್ಲಾಗಲ್ಲೇ ನೋಡ್ಕೊಳ್ತಾ ಹೋಗೋಣ. ಹಾಗೆ ಬೆಳಗ್ಗೆನೇ ಬೇಗ ಬೇಗ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊಳ್ತಾ ಇದ್ದೆ. ಮತ್ತು ನೋಡಿ ಈಗ ಹಾಲನ್ನು ಬೆಳಗ್ಗೆ ಹಾಲು ತಂದು ಕೊಟ್ಟೋಗಿರ್ತಾರೆ ಅಲ್ವಾ, ಸೊ ಹಾಲನ್ನು ಕಾಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಹೊರಟಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಚಿಕ್ಕಮ್ಮ ಕರ್ಜಿಕಾಯಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೂ ಎಲ್ಲ ಹಬ್ಬಕ್ಕೆ ಕರ್ಜಿಕಾಯಿನ ಗರಿಗರಿಯಾಗಿ ಮಾಡ್ಕೊಳ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಸದ್ಯದಲ್ಲೇ ಕರ್ಜಿಕಾಯಿ ವಿಡಿಯೋವನ್ನು ಪೋಸ್ಟ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ನೀವು ಕೆಲವಷ್ಟು ಸ್ಟೆಪ್ಗಳ ಜೊತೆಗೆ ಕರ್ಜಿಕಾಯಿನ ಗರಿಗರಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಹಾಗೆ ಲಂಚ್ಗೆ ಕೂಡ ಚಿಕ್ಕಮ್ಮ ಅವರು ಎಷ್ಟೊಂದು ರೀತಿ ಎಲ್ಲ ರೆಡಿ ಮಾಡಿದರು. ಪುಲಾವ್ ಮಾಡಿದರು, ರೈತ, ಮತ್ತು ಚಪಾತಿ, ಬಾಜಿ, ಮತ್ತು ಐಸ್ ಕ್ರೀಮು, ಮತ್ತು ನಮ್ಮ ಕಡೆಗಂತೂ ಒಂದು ಹಸಿ ಸಾಂಬಾರು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಇಷ್ಟೊಂದು ರೀತಿ ಐಟಮ್ಗಳನ್ನು ಅವರು ರೆಡಿ ಮಾಡಿದರು. ಮತ್ತು ರಾಜು ಮತ್ತು ಆಯವ್ರಿಗೆ ಕೂಡ ಲಂಚ್ಗೆ ಬನ್ನಿ ಅಂತ ಹೇಳಿದರು. ಸೊ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಸೇರಿಕೊಂಡು ನಾವು ಒಳ್ಳೆ ಚೆನ್ನಾಗಿ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸಿದ್ವಿ. ಮತ್ತು ಕರ್ಜಿಕಾಯಿನ ಆಮೇಲೆ ನಾವು ಕಂಪ್ಲೀಟ್ ಮಾಡಿದ್ವಿ. ಕರ್ಜಿಕಾಯಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಯಾರು ನೀವು ಮಿಸ್ ಮಾಡ್ಕೊಳ್ಬೇಡಿ. ಮತ್ತೇನಾದರೂ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು, ಹಬ್ಬದ ಅಡುಗೆಗಳು, ಮತ್ತು ಹಬ್ಬದ ಬೇಕಾಗಿರುವಂತಹ ಕೆಲವೊಂದು ಕಜ್ಜಾಯಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಇನ್ನಂತರೂ ಚೌತಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ. ಸೊ ಚೌತಿ ಹಬ್ಬಕ್ಕೆ, ನವರಾತ್ರಿಗೆ ಎಲ್ಲ ಬೇಕಾಗಿರುವಂತಹ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡ್ತೀನಿ. ಕೆಲವೊಂದು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ. ಹಾಗೆ ನಾವು ಲಂಚ್ ಎಲ್ಲ ಮುಗಿಸಿದ್ವಿ. ಆಮೇಲೆ ಕರ್ಜಿಕಾಯಿನ ಕಂಪ್ಲೀಟ್ ಮಾಡಿದ್ವಿ. ಮತ್ತು ಚಿಕ್ಕಮ್ಮ ಅವರು ತುಂಬ ಗಾರ್ಡನ್ ಕೂಡ ಮಾಡಿದ್ದಾರೆ. ಸೊ ಗಾರ್ಡನ್ನ ಒಂದು ವ್ಯೂವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಇನ್ನೂ ಕೆಲವೊಂದು ಚಿಕ್ಕಮ್ಮನ ಸ್ಪೆಷಾಲಿಟಿ ಏನು ಹೇಳೋದನ್ನು ಕೂಡ ನಿಮಗೆ ಹೇಳ್ತೀನಿ. ಫಸ್ಟು ಗಾರ್ಡನ್ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಮಲ ಎಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ದೊಡ್ಡ ಟಬ್ಬಲ್ಲಿ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹೊಳೆ ನೀರನ್ನು ಹಾಕಿದ್ರೆ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹೊಳೆ ನೀರು ಮತ್ತು ಒಂದು ಸ್ವಲ್ಪ ಸಗಣಿ ಮತ್ತು ಒಂದು ಸ್ವಲ್ಪ ಹೊಳೆ ಕಲ್ಲೆಲ್ಲ ಹಾಕಿದರೆ ಚೆನ್ನಾಗಿ ಬರುತ್ತಂತೆ ಕಮಲ. ಹಾಗೆ ಆ್ಯಂಥೋರಿಯಮ್ಮು ಮತ್ತು ಬೇರೆ ಬೇರೆ ಜಾತಿ ಗಿಡಗಳೆಲ್ಲ ಇವೆ. ಎಷ್ಟೊಂದು ರೀತಿ ಹೂಗಳಿವೆ ಗೊತ್ತಾ ಫ್ರೆಂಡ್ಸ್. ಇದಕ್ಕೆ ನಾವು ಅಂತರ್ಗಂಗೆ ಅಂತ ಹೇಳ್ತೀವಿ. ಹಾಗೆ ಬಾಲ್ಸಮ್ಮು, ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ರೀತಿ ಹೂ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಅಂತ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಹಾಗೇನೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಮಾಡಬೇಕು ಅಂತ ಮನಸ್ಸಿದ್ರೆ ಹೇಗಾದರೂ ನಾವು ಅಲ್ಲೇ ಜಾಗ ಮಾಡ್ಕೊಳ್ತೀವಿ, ಎಲ್ಲೆಲ್ಲೇ ಗಿಡಗಳನ್ನು ಹಾಕ್ಕೊಳ್ತೀವಿ. ನೋಡಿ ಎಷ್ಟು ಚಿಕ್ಕ ಗಿಡಕ್ಕೆ ಪಪಾಯ ಹಣ್ಣಾಗಿದೆ. ತುಂಬ ಚೆನ್ನಾಗಿತ್ತು ಮಾತ್ರ ಪಪಾಯ, ಅಂದರೆ ಸೀಡ್ಲೆಸ್ ಆಗಿತ್ತು ಅದು. ಒಂದೇ ಒಂದು ಬೀಜ ಕೂಡ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಒಳಗಡೆ ಫುಲ್ ರೆಡ್ಡಿಶ್ ಆಗಿ. ಹಾಗೆ ಇದು ನೋಡಿ ಪಿಂಕ್ ಕಲರ್ ದಾಸವಾಳ, ಒಂದೇ ಸಾರಿಗೆ ಎಷ್ಟೊಂದು ದಾಸವಾಳಗಳು ತುಂಬಿಕೊಂಡಿದ್ವು ಈ ಗಿಡದಲ್ಲಿ. ಹಾಗೆ ಇನ್ನು ಬೇರೆ ಬೇರೆ ರೀತಿ ಎಲ್ಲ ಗಿಡಗಳಿವೆ. ಇದು ಅಮೇರಿಕನ್ ತಾವರೆ ನೋಡಿ, ಅಮೇರಿಕನ್ ತಾವರೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್. ನಾನು ಒಂದಿನ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ನಮ್ಮನೇಲಿ ಆಗಿರುವಂತಹ ಅಮೇರಿಕನ್ ತಾವರೆನ. ಮತ್ತು ಇನ್ನೂ ಸಾಕಷ್ಟು ಗಿಡಗಳಿವೆ. ಇದೆಲ್ಲ ನೋಡಿ ಬಣ್ಣದ ಗಿಡಗಳನ್ನು ಈ ಕಡೆಗೆ ಸಾಲಾಗಿ ಹಾಕಿದ್ದಾರೆ. ಎಲ್ಲ ಬೇರೆ ಬೇರೆ ಜಾತಿ ಹೂವಿನ ಗಿಡಗಳು ಇವೆ. ಮತ್ತು ನೋಡಿ ಈ ಕಡೆಗೆ ಒಂದಿಷ್ಟು ಹಾಗಲ ಬಳ್ಳಿಗಳು ಹಬ್ಕೊಂಡಿವೆ ಮೇಲೆ ಹೋಗೋ ಸ್ಟೆಪ್ಸ್ಗೆ ಪಕ್ಕಕ್ಕೆ. ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ಪುಟ್ಟದಾಗಿರುವಂತಹ ಹಾಗಲಕಾಯಿ. ಇದರಿಂದ ನಾವು ರೈತ ಎಲ್ಲ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಸಾಂಬಾರು ಮಾಡ್ಬೋದು. ನೋಡಿ ಅಲ್ವಾ ಎಷ್ಟು ಕ್ಯೂಟಾಗಿದೆ ಇದು ಹಾಗಲಕಾಯಿ. ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ. ಇಷ್ಟು ಚಿಕ್ಕದು ಆ್ಯಕ್ಚುಲಿ ನಾನು ಎಲ್ಲೂ ನೋಡೇ ಇರಲಿಲ್ಲ, ಅಷ್ಟು ಪುಟ್ಟದಾಗಿತ್ತು. ಹಾಗೆ ಡೇರೆ ಹೂವು ಕೂಡ ಆಗಿದೆ. ಇನ್ನೂ ಸುಮಾರಷ್ಟು ಗಿಡಗಳಿವೆ ಡೇರೆ, ಬಟ್ ಇದರಲ್ಲಿ ಒಂದು ಹೂವಾಗಿತ್ತು. ಕೇತಕಿ, ತೇಪ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ.
ಮತ್ತು ಜಾಸ್ತಿ ಬೇರೆ ಬೇರೆ ಜಾತಿ ಬಣ್ಣದ ಗಿಡಗಳು ಕೂಡ ಇದ್ವು. ಮತ್ತು ಏನಂದರೆ ಬಣ್ಣದ ಗಿಡಗಳಿಗೆ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಫ್ರೆಂಡ್ಸ್. ನಾವು ಎಲ್ಲಿ ಹಾಕಿದ್ರೂ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ನಾವು ಜಾಸ್ತಿ ಬಣ್ಣದ ಗಿಡಗಳನ್ನು ಹಾಕ್ಕೊಳ್ಬೋದು. ಮತ್ತು ಹೊರಗಡೆ ಅಂತಾದರೆ ದನಗಳು ಕೂಡ ಜಾಸ್ತಿ ತಿನ್ನೋದಿಲ್ಲ ಬಣ್ಣದ ಗಿಡನ ಅಲ್ವಾ. ಸೊ ಆ ರೀತಿ ಎಲ್ಲ ಹಾಕ್ಕೊಳ್ಬೋದು. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ಗಳು, ಇದೆಲ್ಲ ಕೆಲವಷ್ಟು ಇದ್ವು ನೋಡಿ. ದಾಸವಾಳ ನಿನ್ನೆ ಆಗಿರೋದು, ಇವತ್ತು ಹೇಗಾಗಿದೆ ನೋಡಿ. ಮತ್ತು ಇದೆಲ್ಲ ತುಂಬ ನೋಡಿ ಎಷ್ಟೊಂದು ಹೂಗಳಾಗಿದ್ವು. ಸೊ ಚಿಕ್ಕಮ್ಮನ ಹತ್ರ ಇರುವಂಥ ಫೋಟೋಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ, ಅಂದರೆ ಅವ್ರ ಮನೇಲಿ ಆಗಿರುವಂತಹ ಹೂಗಳು ಇವೆಲ್ಲ. ಹಾಗೆ ಇದು ಗುಂಡು ಮೆಣಸಿರುತ್ತೆ, ತುಂಬ ಖಾರ ಇರುತ್ತೆ, ಇದು ಕೂಡ ಆಗಿತ್ತು. ಮತ್ತು ನೋಡಿ ಚಿಕ್ಕಮ್ಮ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಒಳ್ಳೊಳ್ಳೆ ಅಡುಗೆ ಮಾಡ್ತಾರೆ, ಮತ್ತು ಒಳ್ಳೆ ಗಾರ್ಡನಿಂಗ್ ಎಲ್ಲ ನೋಡ್ಕೊಳ್ತಾರೆ, ಮತ್ತು ಗಾರ್ಡನಿಂಗ್ ಮಾಡ್ತಾರೆ. ಮತ್ತು ಈ ರೀತಿ ನೋಡಿ ನಿಮಗೆ ಯಾವುದೇ ರೀತಿ ಬ್ಲೌಸ್ ಡಿಸೈನ್ ಬೇಕು ಅಥವಾ ಬ್ಲೌಸ್ಗೆ ಈ ರೀತಿ ಬೇರೆ ಬೇರೆ ಎಂಬ್ರಾಯ್ಡ್ರಿಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲಾದ್ರೂ ಅವರು ಮಾಡಿಕೊಡ್ತಾರೆ. ಮತ್ತು ಲೆಹೆಂಗಾ, ಸಾರಿ ಬ್ಲೌಸು, ಯೂನಿಫಾರ್ಮು, ಸಾರಿ ಪಿಕೋ ಫಾಲು, ಇದೆಲ್ಲ ನೋಡಿ ಸ್ಕರ್ಟು, ಲೆಹೆಂಗಾ, ಈ ಥರ ಎಲ್ಲದನ್ನೂ ಸ್ಟಿಚ್ ಮಾಡ್ತಾರೆ. ಸೊ ನೀವು ಯಾವುದೇ ಹೇಳಿದ್ರು ಅವರು ಸ್ಟಿಚ್ ಮಾಡಿಕೊಡ್ತಾರೆ. ಮತ್ತು ಈ ರೀತಿ ಸೀರೆ ಮೇಲೆ ಕೂಡ ಎಂಬ್ರಾಯ್ಡ್ರಿಗಳನ್ನೆಲ್ಲ ಮಾಡ್ತಾರೆ. ನೀವು ಯಾವುದಾದ್ರೂ ಡಿಸೈನ್ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಇದೆಲ್ಲ ಅವರು ಕೈಯಲ್ಲಿ ಮಾಡಿರುವಂತಹ ಎಂಬ್ರಾಯ್ಡ್ರಿಗಳು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್. ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಅಥವಾ ನಿಮ್ಗೇನು ಅನ್ನಿಸ್ತು ಹೇಳೋದನ್ನು ಕಮೆಂಟ್ ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಲೆಹೆಂಗಾ ಬ್ಲೌಸ್ಗಳನ್ನು ಕೂಡ ಅವರು ಸ್ಟಿಚ್ ಮಾಡಿದ್ದಾರೆ. ನಿಮಗೂ ಯಾರಿಗಾದರೂ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಬೇಕು ಅಂತಾದರೆ ನಾನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಮತ್ತು ನೋಡಿ ಆರತಿ ಕಟ್ಟು ಅಂತ ನಾವೇನು ಹೇಳ್ತೀವಿ, ಮದುಮಕ್ಕಳಿಗೆ ಎಲ್ಲ ಆರತಿ ಮಾಡೋದಕ್ಕೆ, ಮತ್ತು ಮಕ್ಕಳಿಗೆ ಬರ್ತ್ಡೇನಲ್ಲಿ ಆರತಿ ಮಾಡೋದಕ್ಕೆ ಎಲ್ಲ ನಾವು ತಾಟಲ್ಲಿ ಇದು ಮತ್ತು ಫ್ಲವರು, ಎಲೆ ಪಟ್ಟಿ ಎಲ್ಲ ಇಟ್ಕೊಳ್ತೀವಿ. ಸೊ ಅದಕ್ಕೆ ಬೇಕಂದರೆ ಅವರು ಈ ಥರ ಆರತಿ ಕಟ್ಟನ್ನು ಕೂಡ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಮಣಿಯಲ್ಲಿ ಮಾಡಿರೋಂಥದ್ದು. ಇಷ್ಟ ಆದರೆ ಲೈಕ್. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಗಿಡ ನಾನು ನೋಡ್ಕೊಂಡು ಬಂದೆ ಅಲ್ವಾ. ಸೊ ಮನೆಗೆ ಒಂದಿಷ್ಟು ಕೂಡ ಗಿಡಗಳನ್ನು ತೊಗೊಂಡು ಬಂದೆ. ಈಗ ಅದನ್ನೆಲ್ಲ ಹಾಕ್ಕೊಳ್ಬೇಕು. ಒಂದು ಲೋಟಸ್ ಗಿಡ ಕೂಡ ತೊಗೊಂಡು ಬಂದೆ. ನಮ್ಮನೆಯಲ್ಲೂ ಲೋಟಸ್ ಇದೆ, ಸ್ವಲ್ಪ ಕಲರ್ ಚೇಂಜ್ ಅದು. ಸೊ ಅದಕ್ಕೋಸ್ಕರ ಆ ಕಲರನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಥರ ಬಣ್ಣದ ಗಿಡಗಳು ಇದನ್ನೆಲ್ಲ ಕೆಲವೊಂದನ್ನು ತೊಗೊಂಡು ಬಂದಿದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟು. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಜಾಸ್ತಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈ ಸಾರಿ ಅಂತೂ ಮಳೆ ತುಂಬ ಆಗಿದೆ ಅಲ್ವಾ. ಗಾರ್ಡನ್ನಲ್ಲಿ ಇರುವಂತಹ ಸಾಕಷ್ಟು ಗಿಡಗಳೆಲ್ಲ ಸತ್ತೋದ್ವು ನೋಡಿ. ಈಗ ನಾನು ಇದನ್ನು ನೆಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಾನು ಬಾಲ್ಕನಿಗೆ ತೊಗೊಂಡು ಬಂದೆ. ಸದ್ಯ ಇದಿಷ್ಟು ಸೇವಂತಿಗೆ ಗಿಡಗಳು ಉಳ್ಕೊಂಡ್ವು. ಯಾಕೆಂದರೆ ನಾನು ಇದರಲ್ಲಿ ಗಾರ್ಡನ್ನಲ್ಲಿ ತುಂಬ ಹಾಕ್ಕೊಂಡಿದ್ದೆ ಬ್ಯಾಕ್ ಯಾರ್ಡಲ್ಲಿ. ಅದೇನಾಯಿತು, ಮಳೆ ಜಾಸ್ತಿ ಬಂದಿರೋದ್ರಿಂದ ಎಲ್ಲ ಸೇವಂತಿಗೆ ಗಿಡಗಳು ಸತ್ತೋದ್ವು. ಬಟ್ ಎಷ್ಟು ಅಂತ ನಾವು ಅದನ್ನೆಲ್ಲ ಗಿಡನ ತೊಗೊಂಡು ಬಂದು ಮೇಲೆ ಹತ್ಸೋದಕ್ಕೆ ಆಗುತ್ತೆ ಅಲ್ವಾ, ಲಿಫ್ಟ್ ಏನೂ ಇರಲ್ಲ. ಸೊ ಒಂದಿಷ್ಟು ಗಿಡಗಳನ್ನು, ಒಳ್ಳೊಳ್ಳೆ ಜಾತಿ ಗಿಡಗಳನ್ನು ತೊಗೊಂಡು ಬಂದು ಬಾಲ್ಕನಿಗೆ ಇಟ್ಕೊಂಡಿದ್ದೆ. ಇವೆಲ್ಲ ಈಗ ತುಂಬ ಚೆನ್ನಾಗಿ ಆಗ್ತಾ ಇವೆ. ಹೂಗಳು ಬಂದ ಮೇಲೆ ನಾನು ಖಂಡಿತ ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಈಗ ಒಂದು 2-3 ದಿನದಿಂದ ಅಷ್ಟು ಮಳೆ ಇರಲಿಲ್ಲ. ಆವಾಗ ಒಂದು ಸ್ವಲ್ಪ ನಾನು ಅಂದರೆ ಮತ್ತು ಅಲ್ಲಿ ಮಳೆ ತಾಗಲ್ಲ ಅಲ್ವಾ, ಅದಕ್ಕೆ ಡೈಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಮತ್ತು ಒಣಗಿರೋಂಥ ಎಲೆ ಅದನ್ನೆಲ್ಲ ನಾವು ತೆಗೆದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಹೂವು ಬರುತ್ತೆ. ಇದನ್ನೆಲ್ಲ ಇದಿಷ್ಟು ಬಾಲ್ಕನಿಯಲ್ಲಿ ನಾನು ಮಾಡಿರುವಂತಹ ಗಿಡಗಳು. ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.